ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ ಜೊತೆ ಪೂಜೆ ಮಾಡೋಕ್ಕೆ ಯಾರು ಬಂದಿದ್ದಾರೆ ನೋಡಿ. ಈ ದಿನ ನನಗೆ ತುಂಬ ವಿಶೇಷವಾದದ್ದು. ಯಾಕೆಂದರೆ ಇವತ್ತು ಹನುಮಾನ್ ಸಂಕಲ್ಪದ ಕೊನೆಯ ದಿನ. ಆ ಹನುಮಂತ ನನಗೆ ಈ ಉದ್ದಿನ ವಡೆ ಹಾರ ಮಾಡೋಕ್ಕೆ ಮನಸ್ಸು ಕೊಟ್ಟಿದ್ದ. ಅದಕ್ಕೆ ಈ ಥರ ಉದ್ದಿನ ವಡೆಯಲ್ಲಿ ಹಾರ ಮಾಡಿ ಡೆಕೋರೇಷನ್ ಮಾಡಿದ್ದೆ. ನಮ್ಮ ಮನೆಯಲ್ಲಿರುವ ಹನುಮಂತನ ವಿಗ್ರಹಕ್ಕೆ ಅಭಿಷೇಕ ಮಾಡಿ ತುಂಬ ಮನಸ್ಸಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದೆ. ಯಾವುದು ಸರಿಯೋ ಯಾವುದು ತಪ್ಪೋ ಅದು ನನಗೆ ಗೊತ್ತಿಲ್ಲ. ನಾನು ನಂಬಿರೋದೇನೆಂದರೆ ಶುದ್ಧ ಮನಸ್ಸಿಂದ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ದೇವರಿಗೆ ಖಂಡಿತ ತಲುಪುತ್ತೆ ಅಂತ. ಈ 11 ದಿನ ನನ್ನ ಕೈಲಾದಷ್ಟು ಸೇವೆ ಹನುಮಂತನಿಗೆ ಮಾಡಿದ್ದೀನಿ. ಆ ದೇವರು ನನಗಿನ್ನೂ ಅಷ್ಟು ಸೇವೆ ಮಾಡುವ ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಈ ಥರ ಪೂಜೆ ಆದಮೇಲೆ ಮನಸ್ಸಿಗೆ ಒಂದು ನೆಮ್ಮದಿ ಬರುತ್ತೆ ಅಲ್ವಾ, ಅದು ಯಾವುದರಿಂದನೂ ಸಿಗಲ್ಲ ಅನ್ನೋ ನಂಬಿಕೆ ನಂದು. ಸಂಜೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗೆ ಅಂತ ಹೇಳಿದ್ದೆ. ಅದಕ್ಕೆ ಬೇಕಾಗಿರೋ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳನ್ನ ತಯಾರಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಹಾಗೆ ಅನ್ನದಾನಕ್ಕೆ ಅಂತ ಮನೆಯಲ್ಲೇ ಊಟನ ರೆಡಿ ಮಾಡ್ಕೊಂಡಿದ್ದೆ. ದೇವಸ್ಥಾನದಲ್ಲಿ ಹನುಮಂತನಿಗೆ ವೀಳ್ಯದೆಲೆಯ ಅಲಂಕಾರಕ್ಕೆ ಹೇಳಿದ್ದೆ. ನೋಡಿ, ಆ ಹನುಮಂತನು ಎಷ್ಟು ಚೆಂದ ಕಾಣಿಸ್ತಾ ಇದ್ದಾನೆ ಅಲ್ವಾ. ಆ ಮಂಗಳಾರತಿ ಮಾಡಬೇಕಾದ್ರೆ ಎಲ್ಲಿರೋದ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅನಿಸುತ್ತೆ. ನಿಮಗೂ ಆ ಥರ ಅನಿಸಿದ್ಯಾ? ಈ 11 ದಿನದ ಸಂಕಲ್ಪ ತಗೊಳೋಕ್ಕೂ ಮುಂಚೆ ನನ್ನ ದೇಹದಲ್ಲಿ ಸುಸ್ತು, ಏನು ಮಾಡೋಕ್ಕೆ ಎನರ್ಜಿ ಇರ್ತಾ ಇರಲಿಲ್ಲ. ಒಂದು ಮೋಟಿವೇಶನ್ ಅಂತ ಇರ್ತಾ ಇರಲಿಲ್ಲ. ವಿಪರೀತವಾದ ಸೊಂಟ ನೋವು. ಏನೇ ಆಗಲಿ ಆ ಹನುಮಂತನೇ ನನಗೆ ಶಕ್ತಿ ಕೊಡ್ತಾನೆ ಅಂತ ಸಂಕಲ್ಪನ ಶುರು ಮಾಡಿದೆ. ನನಗೆ ಎಲ್ಲಿಂದ ಬರ್ತಾ ಇತ್ತೋ ಆ ಎನರ್ಜಿ ನನಗಂತೂ ಗೊತ್ತಿಲ್ಲ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಮನೆ ಕೆಲಸ ಮುಗಿಸಿ ನೈಟ್ ಲೇಟಾಗಿ ಮಲಗಿದ್ರೂ ಕೂಡ ದಿನವಿಡೀ ಎನರ್ಜಿಯಿಂದನೇ ಇರ್ತಾಯಿದ್ದೆ. ಎಲ್ಲ ಹನುಮಂತನ ಕೃಪೆ. ಹನುಮಂತನಿಗೆ ಬೆಲ್ಲದ ದೀಪಾರತಿಯನ್ನು ಮಾಡಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸಿದೆ. ಈ ಹನುಮಾನ್ ಸಂಕಲ್ಪದ ಮಹತ್ವ ಏನು ಗೊತ್ತಾ? ಅಸಾಧ್ಯವನ್ನು ಸಾಧ್ಯ ಮಾಡಿಸೋ ಶಕ್ತಿ ಕೊಡ್ತಾನೆ ಆ ಭಗವಂತ. ನನ್ನ ಕೈಯಲ್ಲಿದು ಆಗಲ್ಲ, ಬೆಳಗ್ಗೆ 3 ಗಂಟೆಗೆ ಎದ್ದು ಮಾಡೋಕ್ಕಾಗಲ್ಲ ಅಂದ್ರೂ ಅದನ್ನು ಸಾಧ್ಯ ಮಾಡಿಸೋ ಶಕ್ತಿ ಆ ಭಗವಂತ ಕೊಟ್ಟ ನನಗೆ. ಇನ್ನೊಂದು ಸಂಕಷ್ಟಹರ. ನಮ್ಮ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬರಲಿ, ಎಷ್ಟೇ ಕಷ್ಟಗಳಿರಲಿ, ಆ ಹನುಮಂತ ನಮಗೆ ಎದುರಿಸಿ ನಿಲ್ಲುವ ಶಕ್ತಿಯನ್ನು ಈ ಸಂಕಲ್ಪದಿಂದ ಕೊಡ್ತಾನೆ ಅಂತ ನಾನು ನಂಬಿದ್ದೀನಿ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಜೈ ಶ್ರೀರಾಮ್.